ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತನ್ನದೇ ಆದಂತಹ ಸಿದ್ಧತೆಯನ್ನ ನಡೆಸ್ತಾ ಇದೆ. ಅಭ್ಯರ್ಥಿಗಳ ಪಟ್ಟಿ ಅಂದಾಗ ಬಹುತೇಕ ಫೈನಲ್ ಆದ ಹಾಗೆ ಕಾಣ್ತಾ ಇದೆ. ನಾಳೆ ಸಿಇಸಿ ಸಭೆಯ ಬಳಿಕ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಸಾಧ್ಯತೆ ದಟ್ಟವಾಗಿದೆ. ನಾಳೆ ಲೋಕಸಭಾ ಚುನಾವಣೆಯ ಕಮಿಟಿಯ ಸಭೆ ನಡೆಯುತ್ತೆ. ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯ ತಯಾರಿ ಇದು. ಹೈಕಮಾಂಡ್ ಟಿಕೆಟ್ ಅನ್ನ ಫೈನಲ್ ಮಾಡುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿ ಕುರಿತಂತೆ ಮಾತನಾಡಿದ್ದಾರೆ. ಬಹುತೇಕ ಪಟ್ಟಿ ಫೈನಲ್ ಆದ ಹಾಗೆ ಕಾಣ್ತಾ ಇದೆ. ಹಾಗಾಗಿ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಸಿಇಸಿ ಸಭೆ ಬಳಿಕ ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ರಿಲೀಸ್ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆ ಎಂದ ಸಂದರ್ಭದಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಳ್ಳೆ ಗೆಲುವನ್ನು ಪಡೆದುಕೊಂಡಿರುವಂತಹ ಕರ್ನಾಟಕ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಎಲ್ಲ ಪ್ರಯತ್ನದಲ್ಲಿದೆ. ಆ ಪ್ರಯತ್ನದ ಒಂದು ಭಾಗ ಅಂತ ನಾವು ನೋಡ್ತಾ ಹೋಗೋದಾದರೆ ಇದೀಗ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ರೂ ಕೂಡ ಸಚಿವತ್ರಯರನ್ನೇ ಈ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸಬೇಕು, ಗೆಲುವನ್ನು ಸಾಧಿಸಬೇಕು ಅನ್ನುವಂಥ ಒಂದಷ್ಟು ಪ್ರಯತ್ನಗಳು ಕೂಡ ನಡೀತಾ ಇದೆ. ಅದರ ಮಧ್ಯೆ ಅಭ್ಯರ್ಥಿಗಳ ಪಟ್ಟಿ ಅಂದಾಗ ಇಲ್ಲೇನೇ ನಿರ್ಧಾರ ಮಾಡಿದ್ರು ಕೂಡ ಹೈಕಮಾಂಡ್ ಅಷ್ಟು ಅನ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳು ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ ಕರ್ನಾಟಕ ಕಾಂಗ್ರೆಸ್ ಮಾಡಿದ್ದಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ DCM ಡಿಕೆ ಶಿವಕುಮಾರ್ ನಾಳೆ ಸಿಇಸಿ ಸಭೆಯ ಬಳಿಕ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗುತ್ತೆ. ನಾಳೆ ಲೋಕಸಭಾ ಚುನಾವಣೆಯ ಕಮಿಟಿಯ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡ್ತೀವಿ. ನಂತರ ಹೈಕಮಾಂಡ್ ಟಿಕೆಟನ್ನು ಫೈನಲ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ಇದರ ಜೊತೆಗೆ ಈ ಕ್ಷಣಕ್ಕೂ ಕೂಡ ಕೆಲವೊಂದು ಗೊಂದಲಗಳು ಅನ್ನೋದಿದೆ. ಅದನ್ನು ಹೇಗೆ ಪರಿಹರಿಸ್ತಾರೆ ಕಾದು ನೋಡಬೇಕಾಗಿದೆ. ನಾನು ನಮ್ಮ ಸುಮಾರು 1,000 ಕೋಟಿ ರೂಪಾಯಿಯಷ್ಟು ಪ್ರಾಜೆಕ್ಟ್ಸ್ನ 27ನೇ ತಾರೀಕು ನಾಳೆ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಡೆಲ್ಲಿಲಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಮ್ಮ ACC ಅಧ್ಯಕ್ಷರು ತಗೊಳ್ತಾರೆ. ಅದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಕಾಂಗ್ರೆಸ್ ಸಿದ್ಧಾಂತ ಒಪ್ಪಿ ಬಂದ್ರೆ ಶಿವರಾಮ್ ಹೆಬ್ಬಾರ್ಗೆ ಸ್ವಾಗತ ಮಾಡ್ತೀವಿ. ನಿನಗೂ ಸ್ವಾಗತ ಮಾಡ್ತೀವಿ. ಸೋಮಶೇಖರ್ PR ಪಾಟೀಲ್ ಯಾವ ನೋಡಪ್ಪ, ಅದೊಂದೇ ಸುಮ್ಮನೆ ಯಾಕೆ ಬರೀ 2-3 ಹೆಸರು ಯಾಕೆ ಹೇಳ್ತಾ ಇದ್ದೀನಿ? ಇನ್ನೂ ಬಹಳ ಜನ ಇದ್ದಾರೆ ಸರ್. ಎಷ್ಟು ಜನ ಇದ್ದಾರೆ ಸರ್? ಯಾರೇಳಿ ಎಷ್ಟು ಜನ ಇದ್ದಾರೆ ಸರ್? ಯಾಕೆ ಮಾತು ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳಿದ್ದೀನಿ, ಲೋಕಲಲ್ಲಿ ಯಾರು ಇದ್ದಾರೆ ಎಲ್ಲ ಸೇರಿಸ್ಕೊಳ್ಳಿ ಅಂತ. 27ನೇ ತಾರೀಕು ನಾಳೆ ಅಲ್ಲ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿಎಂ ಮತ್ತು DCM ರಾಜೀನಾಮೆಗೆ ಬಿಜೆಪಿ ಆಗ್ರಹ ಮಾಡಿದೆ. ಯಾವಾಗ ಬೇಕು ಅಂದ್ರೆ ಆವಾಗ ರಾಜೀನಾಮೆ ಕೊಡೋಣ ಅಂತ DCM ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿ ಘೋಷಣೆ ಕೂಗಿದ್ರು, ಆದರೆ ಬಂಧನ ಯಾಕಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೆಲವೊಂದು ರಾಜ್ಯದಲ್ಲಿ ಆಗ್ತಿರುವ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನದೇ ಆದಂತಹ ಆಗ್ರಹವನ್ನು ಮಂಡಿಸ್ತಾ ಇದೆ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಸಿಎಂ ಮತ್ತು DCM ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನುವಂತಹ ಆಗ್ರಹ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿರುವಂತಹ DCM ಡಿಕೆ ಶಿವಕುಮಾರ್ ಯಾವಾಗ ಬೇಕು ಅಂದ್ರೆ ಅವಾಗ ರಾಜೀನಾಮೆ ಕೊಡೋಣ ಬಿಡಿ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾರೆ. ಕಲ್ಮೇಶ್, ಡಿಕೆ ಶಿವಕುಮಾರ್ ಅವರು ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅಭ್ಯರ್ಥಿಗಳ ಪಟ್ಟಿ ಅಂದಾಗ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಸೊ ಪಟ್ಟಿ ಫೈನಲ್ ಆಗಿದೆ ಅಂತ ಅನ್ಕೊಳ್ಬೋದಾ? ಈ ಕ್ಷಣಕ್ಕೆ ರಿಲೀಸ್ ಆಗುತ್ತೆ ನಾಳೆ ಹೇಗೆ?
ದಿವ್ಯಾ, ಖಂಡಿತವಾಗಲೂ ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಎಲ್ಲವೂ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಕೆಲ ಅಭ್ಯರ್ಥಿಗಳನ್ನ ಯಾವ ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕು, ಆಯ್ಕೆ ಪ್ರಕ್ರಿಯೆಗೆ ಒಂದು ಫೈನಲ್ ಟಚ್ ಕೊಡಲಾಗಿದೆ ಎಂಬ ಅವರ ಹೇಳಿಕೆಯಿಂದ ಗೊತ್ತಾಗ್ತದೆ. ಯಾಕಂದ್ರೆ ನಾಳೆ ನಡೀತಕ್ಕಂಥ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಅಂತಿಮ ಸ್ವರೂಪ ಪಡೆದುಕೊಳ್ಳುತ್ತಿದೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ, ಅದು ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಪೂರ್ಣಗೊಂಡಿದೆ ಮತ್ತು ಘೋಷಣೆ ಮಾಡ್ತಕ್ಕದ್ದು ಮತ್ತು ಕೆಲ ಏನು ಕ್ಷೇತ್ರದಲ್ಲಿ ಆಯ್ಕೆಯ ಗೊಂದಲದಲ್ಲಿ ಸ್ವಲ್ಪ ಉಂಟಾಗಿದ್ದು ಇಬ್ಬರು ಅಭ್ಯರ್ಥಿಗಳಿಗಿಂತ ಹೆಚ್ಚು ಅಭ್ಯರ್ಥಿಗಳು ಆಕಾಂಕ್ಷಿಗಳಿದ್ದಾರೆ. ಇನ್ನೊಂದು ಕಡೆ ಎಲ್ಲೋ ಒಂದ್ ಕಡೆ ಆಕಾಂಕ್ಷಿಗಳ ಕೊರತೆ ಇತ್ತು ಮತ್ತು ಸಚಿವರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕೆಂಬ ವಿಚಾರ ಕೊರತೆ ಸಹ ಅದು ಒಂದು ರೀತಿಯ ಹಂತದಲ್ಲಿ ಸಭೆ ಮಾಡಿ ಕೆಲ ಸಚಿವರ ಮನವೊಲಿಕೆ ಮಾಡಲಾಗಿದೆ. ಇನ್ನು ಕೆಲವು ಸಚಿವರ ಮನವೊಲಿಕೆ ಆಗಲಿಲ್ಲ ಎಂಬ ಕಾರಣಕ್ಕೋಸ್ಕರ ಎಲ್ಲ ವಿಳಂಬಕ್ಕೆ ಕಾರಣ ಆಗಿದೆ. ಒಂದ್ ರೀತಿ ಅವರ ಹೇಳಿಕೆ ಗಮನಿಸಿದಾಗ ಖಂಡಿತವಾಗಲೂ ಒಂದು ರೀತಿಯ ಅಂತಿಮ ಸ್ವರೂಪ ಪಡೆದಿದೆ ಎಂಬ ಅಂತ ಗಮನಿಸಬಹುದು. ಮತ್ತು ಇನ್ನೊಂದು ಕಡೆ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂಬ ಘೋಷಣೆ ಕೂಗಿದಂತ ನಾಸಿರ್ ಹುಸೇನ್ ಅವರ ಹಿಂಬಾಲಕರ ಪ್ರಕರಣ ಸಂಬಂಧಪಟ್ಟಂತೆ ಬಿಜೆಪಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಿದೆ ಎಂಬಕ್ಕೆ ಈಗ ರಾಜೀನಾಮೆ ಕೊಡ್ತೇನೆ ಎಂಬ ಹೇಳಿಕೆ ಕೊಡದೆ ಎಲ್ಲ ಒಂದ್ ಕಡೆ ಬಹಳ ಹಗುರವಾಗಿ ಅದನ್ನು ತೆಗೆದುಕೊಂಡ ಬಿಜೆಪಿ ಅವರ ಹೇಳಿಕೆಗೆ ಇದನ್ನ ಬಹಳ ವ್ಯಂಗ್ಯವಾಗಿ ಮತ್ತು ಅಷ್ಟೇ ಗಂಭೀರವಾಗಿ ಅವರ ಹೇಳಿಕೆಯನ್ನ ಕೊಟ್ಟದ್ದು ಗಮನಿಸಬೇಕು. ಈ ಎಲ್ಲ ಬೆಳವಣಿಗೆ ನೋಡಿದಾಗ ಸಾಕಷ್ಟು ರೀತಿಯಂತ ಸೂಕ್ಷ್ಮ ವಿಚಾರಗಳನ್ನ ಡಿ ಕೆ ಶಿವಕುಮಾರ್ ಅವರು ಹಂಚಿಕೊಂಡಿದ್ದಾರೆ ಮತ್ತು ಏನು ತಮ್ಮ ಮೇಲೆ ಇರತಕ್ಕಂಥ ಇಡಿ ಪ್ರಕರಣ ಸುಪ್ರೀಂ ಕೋರ್ಟ್ ವಜಾ ಮಾಡಿದ ಆ ವಜಾಕ್ಕೆ ತೀಕ್ಷ್ಣವಾದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು ಒಂದ್ ರೀತಿ ಪ್ರಕರಣ ದಾಖಲಾದಾಗ ಒಂದ್ ರೀತಿ ನನಗೆ ತೋರಿಸ್ತೀರಿ, ಇನ್ನೊಂದು ರೀತಿ ತೋರಿಸ್ತೀರಿ, ಈಗ ತೋರಿಸ್ತಾ ಇಲ್ಲ ಎಂಬ ಮಾಧ್ಯಮದವರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿರುವುದು ಇವತ್ತು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಗೊತ್ತಾಗ್ತದೆ. ದಿವ್ಯಾ, ಥ್ಯಾಂಕ್ ಯು ಕಲ್ಮೇಶ್ ಮಾಹಿತಿಗಾಗಿ. ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡೋದಲ್ಲ, ರಾತ್ರಿ ಮುಚ್ಚಿಬಿಟ್ರಲ್ಲ, ನಾವು ಆ ಕೆಲಸ ಮಾಡಿದ್ವಾ? ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ ಮಾಡ್ತಾ ಇದೀವಿ ನಾವು. ನಮ್ಗಿದ್ಯಾ ಈ ದೇಶದ ಬದ್ಧತೆ? ಬಿಜೆಪಿಯವ್ರಿಗಿದ್ಯಾ? ಅವರು ದೇಶದ ಮತ್ತೆ ಯಾಕೆ ಕೇಸ್ ಯಾಕೆ ರಿಜಿಸ್ಟರ್ ಮಾಡಲಿಲ್ಲ, ಅವರು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದಕ್ಕೆ ಯಾವ FSL ಬೇಡ, ನೇರವಾಗಿ ಇದಾರೆ FSL ಬಳಿ ಹುಡುಕ್ತಾ ಇದೀವಿ ನಾವು. ಯಾರು ಹೇಳಿದ್ರು ನಿಜ ಸುಳ್ಳ ಅಂತ ನಾವು ಹುಡುಕ್ತಾ ಇದೀವಿ. ಅದನ್ನ ನೇರವಾಗಿ ಅವ್ನ ಬಾಯ ಮುಚ್ಚಾನಲ್ಲ, ಹಿಂಗೆ ಮುಚ್ಚಿದೆ. ನಾವು ಸುಮ್ಮನೆ ಏನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದು ಅಷ್ಟೇ. ಕೇಸರಿ ಶಾಲಾಕ್ಕೆ ಘೋಷಣೆ ಮಾಡ್ತೇವೆ. ಕೊನೆಗೆ ಅವ್ರು ಡೋಂಗಿ ಆಟ ನೋಡ್ಬಿಟ್ಟು ಕೊನೆಗೆ ನಮ್ಮ ಲೋಕಲ್ MLA ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಅದು ಈಗ ಇನ್ವೆಸ್ಟಿಗೇಷನ್. ಮರ್ಡ್ರೇ ಅಲ್ವಾ? ಕಳ್ತನ ಅಲ್ವಾ? ನುಡಿಮುತ್ತೆ ಅಲ್ವಾ? ದೇಶದ್ರೋಹನೇ ಅಲ್ವಾ? ಮತ್ತೆ ಬಿಜೆಪಿ ಕಾರ್ಯಕರ್ತರು ಘೋಷಣೆ ಮಾಡೋದಲ್ಲ, ರಾತ್ರಿ ಮುಚ್ಚಿಬಿಟ್ರಲ್ಲ, ನಾವು ಆ ಕೆಲಸ ಮಾಡಿದ್ವಾ? ನಾವು ಪಾರದರ್ಶಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನ ಒಳಗೆ ಕರ್ಕೊಬಂದು ಅವ್ರ ವಾಯ್ಸು ಮತ್ತೊಂದು ಎನ್ಕ್ವೈರಿ ಏನೇನು ಬೇಕು ಎಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.